ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಿದ್ದೀರಿ ಅಂತಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಶೇರ್ ಮಾಡಿರಿ, ನಿಮ್ಗೆ ಹೆಲ್ಪ್ಫುಲ್ ಐತಿ. ಯಾರಿಗಪ್ಪ ಅಂತಂದ್ರೆ ಕೆಲಸ ಹುಡುಕತ್ತವ್ರಿಗೆ ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ 100% ನಿಮ್ಗೆ ಹೆಲ್ಪ್ ಆಗ್ತದೆ. ಮ್ಯಾಟ್ರ್ ತಿಳ್ಕೊಂಬಿಡ್ರಿ. NH4 ಹೈವೇಕ ಮೇನ್ ಇದಕ್ಕೆ ನಿಡ್ಯಾ ಕಂಪ್ನಿ ಆಗೈತಲ್ಲ, ಎಲ್ಲರಿಗೂ ಗೊತ್ತೈತಿ. ಆಲ್ಮೋಸ್ಟ್ ನಿಡ್ಯಾ ಕಂಪ್ನಿದ ಕೇಳ್ತಿರ್ತೀರಿ. ಇಲ್ಲಿ ನೋಡ್ರಿ, ನಮ್ಮ ಮನೆ ನಿಯರ್ ಐತಿ ನಿಡ್ಯಾ ಕಂಪ್ನಿ. ಬಟ್ ಏನಪ್ಪ ಅಂತಂತಂದ್ರೆ ನಿಡ್ಯಾ ಕಂಪ್ನಿ ಜಾಬ್ ಅಪ್ಡೇಟ್ ಬೇಕಿತ್ತಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹೋಗಿ ನೋಡಿದ್ರಿ ಅಂತಂದ್ರೆ, ಈ ವಿಡಿಯೋ ಪೂರ್ತಿ ನೋಡಿದ್ರಿ ಅಂದ್ರೆ ಗೊತ್ತಾಕೈತಿ ಈ ಪ್ಲ್ಯಾಂಟ್ ಒಳಗೆ ಹೈರಿಂಗ್ ನಡೆಯತ್ತೋ ಏನು ಬೇರೆ ಪ್ಲ್ಯಾಂಟ್ ಒಳಗೆ ಹೈರಿಂಗ್ ನಡೆಯತ್ತೋ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿರಿ, ಪ್ರಾಪರಾಗಿ ಏನಪ್ಪ ಅಂತಂತಂದ್ರೆ ಈ ನಿಡ್ಯಾ ಕಂಪ್ನಿ ಐತಲ್ಲ, ಇದು ಇವಾಗ 2026ರಿಂದ ಚಾಲೂ ಆಗೈತಿ. ಪೂರ ಪ್ಲ್ಯಾಂಟ್ ಸ್ಟಾರ್ಟ್ ಆಗೈತಿ ರೀ. ಏನಪ್ಪ ಅಂತಂದ್ರೆ ಈ ನಿಡ್ಯಾ ಕಂಪ್ನಿ ಒಳಗೆ ಏನು ರೆಡಿ ಆಗ್ತಾವ ಅನ್ನೋದು ನಮಗೆ ಮಾಹಿತಿ ಪೂರ ಗೊತ್ತಿಲ್ಲ. ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಎಲಿವೇಟರ್ ರೆಡಿ ಆಗ್ತಾವಂತ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಬಿಲ್ಡಿಂಗ್ಸ್ ಇರ್ತಾವಲ್ಲ, ಅಲ್ಲಿ ಲಿಫ್ಟಿಗೆ ಹೆಲ್ಪ್ ಮಾಡುವ ಎಲಿವೇಟರ್ ಆಲ್ ಓವರ್ ವರ್ಲ್ಡ್ ಪ್ರೊಡಕ್ಷನ್ ಇದೊಂದು ಕಂಪನಿ ಆಗೈತೆ ರೀ. ಇಲ್ಲೇ MNC ಕಂಪನಿ, ಜಪಾನೀಸ್ ಕಂಪನಿ. ಇದ್ರ ಬಗ್ಗೆ ನಾವು 100% ಹೇಳಿ ಅನ್ಕೊತೀನಿ. ಏನಪ್ಪ ಅಂತಂದ್ರೆ ನಮ್ಮ ಆಡು ಭಾಷೆಯೊಳಗೆ ಹೇಳಿದೆ, ಅಷ್ಟರೊಳಗೆ ತಿಳ್ಕೊಂಬಿಡ್ರಿ, ಭಾಳ ಹೇಳೋದು ಬೇಡ ಅದ್ರ ಬಗ್ಗೆ. ನೋಡ್ರಿ, ಫಸ್ಟ್ ತಿಳ್ಕೊಂಬಿಡ್ರಿ. ಏನಪ್ಪ ಅಂತಂತಂದ್ರೆ ಲೊಕೇಶನ್ನ ಮುಂದೆ ಹೇಳ್ತೀನಿ. ಆ ಕಂಪ್ನಿ ಏನು ಕೊಡತೈತಿ ಅಂದರೆ ನಿಡ್ಯಾ ಕಂಪ್ನಿನ ಇದು ಏನೆಲ್ಲ ಬೆನಿಫಿಟ್ಸ್ ಕೊಡಕತ್ತೈತಲ್ಲ ಅದನ್ನು ನೋಡೋಣ ಬರ್ರಿ. ಏನಪ್ಪ ಅಂತಂತಂದ್ರೆ ನಿಡ್ಯಾಕ್ ACM ಅಂದರೆ ಆಟೋಮೇಷನ್ ಕಂಪನಿ ಒಳಗೆ ಹೈರಿಂಗ್ ನಡೆಯತೈತಿ. ವಿ ಆರ್ ಹೈರಿಂಗ್ ಫ್ರಮ್ ಟ್ರೈನಿ ಅಸೋಸಿಯೇಟ್ ಕಂಪ್ನಿ ರೋಲ್ ಪೊಸಿಷನ್. ನೋಡ್ರಿ, ಕಂಪ್ನಿ ರೋಲ್ ಒಳಗೆ ಅಸೋಸಿಯೇಟ್ ಅಂತ ಕೆಲಸ ವೈಟ್ ಕಾಲರ್ ಒಳಗೆ ತೊಗೊಕತ್ತಾರ ನಿಡ್ಯಾ ಕಂಪ್ನಿ ಅವ್ರು. ಹಂಗೆ ಟ್ರೈನಿ ಅಸೋಸಿಯೇಟ್ ಅಂತೇಳಿ ತೊಗೊಕತ್ತಾರ. 100% ಕಂಪ್ನಿ ರೋಲ್ ಪೊಸಿಷನ್, CTC ಆ್ಯಂಡ್ ಬೆನಿಫಿಟ್ಸ್ ಬೆಸ್ಟ್ ಇನ್ ಕ್ಲಾಸಸ್. ನೋಡ್ರಿ, ಇವಾಗ ಇಂಡಸ್ಟ್ರಿಯಲ್ ಒಳಗೆ ನಿಡ್ಯಾ ಕಂಪ್ನಿ ಫುಲ್ ಹವಾ ಮಾಡತೈತಿ. ಏನಪ್ಪ ಅಂತಂದ್ರೆ ಆಟೋಮೇಷನ್ ಕಂಪ್ನಿ ಆಗಿರೋದ್ರಿಂದ ITI ಸ್ಟೂಡೆಂಟ್ಸ್ಗಳಿಗೆ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಭಾಳ ಹೆಲ್ಪ್ಫುಲ್ ಐತಿ. ಬಟ್ ಇವಾಗ ಹೈರಿಂಗ್ ನಡೆಯತ್ತಿದ್ದ ಡಿಪ್ಲೊಮಾ ಕ್ಯಾಂಡಿಡೇಟ್ಗಳನ್ನ ತೊಗೊಕತ್ತಾರ ಅವ್ರು. ಏನಪ್ಪ ಅಂತಂತಂದ್ರೆ ಲೊಕೇಶನ್ ಬಂದುಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಲೊಕೇಶನ್ ಹೇಳಿದೆ ಅಂತಂದ್ರೆ ನೀವು ವಿಡಿಯೋ ಸ್ಟಾಪ್ ಮಾಡಿಬಿಡ್ತೀರಿ, ಬೇಡ. ಹಂಗೆ ನೋಡ್ರಿ, ಜಾಬ್ ಡೀಟೇಲ್ಸ್ ಏನೈತಪ್ಪ ಅಂತಂತಂದ್ರೆ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಂತಂತಂದ್ರೆ ಅಸೆಂಬ್ಲಿ, ಪ್ರೆಸ್ ಶಾಪ್, ಮೆಷಿನಿಂಗ್ ಮತ್ತು ಲಾಜಿಸ್ಟಿಕ್, ಕ್ವಾಲಿಟಿ. ಈ ಮೂರು 100% ಹೈರಿಂಗ್ ನಡೆಯತೈತಿ. ಯಾವ್ಯಾವ ಡಿಪಾರ್ಟ್ಮೆಂಟ್ ನೋಡ್ರಿ, ಅಸೆಂಬ್ಲಿ ಅಂದ್ರೆ ಅಸೆಂಬ್ಲಿ ವರ್ಕ್ ಇರ್ತಾವೆ. ಪ್ರೆಸ್ ಶಾಪ್ ಅಂದ್ರೆ ಶಾಪ್ ಒಳಗೆ ಕೆಲಸ ಅಂದ್ರೆ ಕಂಪ್ನಿ ಒಳಗನೆ ಈ ಒಂದು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ. ನೋಡಿ, ಮಷೀನಿಂಗ್ ಅದು ಒಂದು ಡಿಪಾರ್ಟ್ಮೆಂಟ್. ಲಾಜಿಸ್ಟಿಕ್ ಅಂದ್ರೆ ಲೋಡಿಂಗ್ ಅನ್ಲೋಡಿಂಗ್ ಪೊಸಿಷನ್ ಅವು ಇರ್ತಾವೆ. ಹಂಗೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ನು ಹೈರಿಂಗ್ ಮಾಡತೈತಿ. ನೋಡಿರಿ, ಕ್ವಾಲಿಫಿಕೇಷನ್ ಏನಾಗಿರಬೇಕು? ಕ್ವಾಲಿಫಿಕೇಷನ್ ನಿಮ್ದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಮೆಕಾಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅವ್ರ ರಿಲೇಟೆಡ್ ಡಿಸಿಪ್ಲಿನ್. ನೋಡಿರಿ, ಆಲ್ ಟ್ರೇಡ್ 100% ಆಲ್ ಟ್ರೇಡ್ ಡಿಸಿಪ್ಲಿನ್. ಏನಪ್ಪ ಅಂತಂತಂದ್ರೆ ನಿಮ್ದೊಂದು ಕ್ವಾಲಿಫಿಕೇಷನ್ ಡಿಪ್ಲೊಮಾ ಒಳಗೆ ಆಲ್ ಟ್ರೇಡ್ ಆದ್ರೂ ನಡಿತೈತಿ. ಹಂಗೆ ಶಿಫ್ಟ್ ಪ್ಯಾಟರ್ನ್, ವರ್ಕಿಂಗ್ ಡೇಸ್. ನೋಡಿರಿ, ಶಿಫ್ಟ್ ಏನಪ್ಪ ಅಂತಂತಂದ್ರೆ 3 ಶಿಫ್ಟ್ ಆಗತ್ತಾವ. ರೊಟೇಷ್ನಲ್ ಶಿಫ್ಟ್ 6 ದಿವಸ ವೀಕ್ ಒಳಗೆ ಕೆಲಸ ಮಾಡ್ಬೇಕಾಕೈತಿ. ಒಂದು ವೀಕಪ್ ಇರ್ತೈತಿ. ಏಜ್ ಗ್ರೂಪ್ ಬಂದುಬಿಟ್ಟು 18ರಿಂದ 25 ಏಜ್ನವರು 100% ಆಗಿ ಅಪ್ಲೈ ಮಾಡ್ಬೋದು. ನೋಡಿರಿ, ಜೆಂಡರ್ ಏನಪ್ಪ ಅಂತಂತಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಹೈರಿಂಗ್ ಮಾಡಕತ್ತಾರ ಅವರು. ಹೂ ಕ್ಯಾನ್ ಅಪ್ಲೈ? ಡಿಪ್ಲೊಮಾ ಪಾಸ್ಔಟ್ ಸ್ಟೂಡೆಂಟ್ಸ್ ಬ್ಯಾಚ್ ಇಯರ್ 2021, 22, 23, 2024, 25, 26 ಪ್ರೆಸ್ ಇದ್ದವ್ರನ್ನ ತೊಗೊಕತ್ತಾರ. 2021ರಿಂದ ಪಾಸ್ ಆದವ್ರನ್ನ ತೊಗೊಕತ್ತಾರ. ಬೆಸ್ಟ್ ಐತಿ. ನೋಡಿರಿ, ಜಾಯ್ನ್ ಆಗೋರು ಇದ್ರೆ ಆಗ್ರಿ. ನೋಡಿರಿ, ಹಂಗೆ ಕಂಪ್ನಿ ಕಡೆಯಿಂದ ಏನೋ ಒಂದು ಸ್ಕಿಲ್ ಇರಬೇಕು ನಿಮ್ಮ ಕಡೆ ಅಂತ ಈ ಕೆಲಸ ಏನಪ್ಪ ಅಂತಂತಂದ್ರೆ ಹಾಕಿದಾರವ್ರು. ಬೇಸಿಕ್ ನಾಲೆಜ್ ಆ್ಯಂಡ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಆಫ್ ಅಸೆಂಬ್ಲಿ ಲೈನ್ಸ್. ನೋಡಿರಿ, ಮಿಷಿನಿಂಗ್ ಆಪ್ರೇಟ್ ಮಾಡೋಕೆ ಬರ್ಬೇಕು ಅವ್ರು ಕೊಟ್ಟುದು. ಮತ್ತು ಕೆಲವೊಂದು ವೆಲ್ಡಿಂಗ್ ಮಿಷಿನ್ಸ್ ಇರ್ತಾವೆ. ಆಲ್ ಟ್ರೇಡ್ ಅಂದ್ರೆ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳಿಗೆ 100% ಅವ್ರಿಗೆ ಗೊತ್ತಾಗತೈತಿ. ಬೇಸಿಕ್ ನಾಲೆಜ್ ಫಾರ್ ಏನಪ್ಪ ಅಂತಂತಂದ್ರೆ ಇಂಗ್ಲೀಷ್, ಹಿಂದಿ. ಮತ್ತು ಹಿಂದಿ ಬೇಕರಿ. ಯಾಕಂತಂದ್ರೆ ಲೊಕೇಶನ್ನ ಹೇಳಿದೆ ಅಂತಂದ್ರೆ ನೀವು 100% ಸ್ಕಿಪ್ ಮಾಡಿಬಿಡ್ತೀರಿ. ಆಲ್ಮೋಸ್ಟ್ ಆನ್ ರೋಲ್ ಆಗ್ಬೇಕು. ಈ ಪ್ಲ್ಯಾಂಟಿಗೆ ಶಿಫ್ಟ್ ಆಗ್ಬೇಕಂದ್ರೆ ಮಾಸ್ಟರ್ ಮೈಂಡ್ ಐಡಿಯಾ ಅಂದ್ಯಲ್ಲ, ಅದನ್ನು ನಾನು ಈಗ ಹೇಳ್ತೀನಿ, ಶೇರ್ ಮಾಡ್ಕೋತೀನಿ ನಿಮ್ಮ ಮುಂದೆ. ಇಷ್ಟೆಲ್ಲ ಬರ್ಬೇಕು ನಿಮ್ಗೆ. ಕೈಸನ್ ಲೈನ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿರಿ, ಏನಪ್ಪ ಅಂತಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರ್ಬೇಕು ನಿಮ್ದು 100%. ಅಂದ್ರೆ ಯಾಕಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿ ನಿಮ್ಮನ್ನ ಕೆಲಸದಿಂದ ತೆಗೆದೊಯ್ಯೋದಿಲ್ಲ. ಜಪಾನ್ ಕಂಪ್ನಿ ಅದರೊಳಗೆ ಆಟೋಮೇಷನ್. ನೋಡಿರಿ, ಕಂಪ್ನಿ ಕಡೆಯಿಂದ ಏನೆಲ್ಲ ಬೆನಿಫಿಟ್ಸ್ ಕೊಡತ್ತಾರ ಅಂತಂದ್ರೆ
ಫ್ರೀ ಕ್ಯಾಂಟೀನ್ ಫೆಸಿಲಿಟಿ, ಫ್ರೀ ಟ್ರಾನ್ಸ್ಪೋರ್ಟ್ ಮತ್ತು ಹಂಗೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕೊಡತ್ತಾರ. ಮೆನಿ ಅದರ್ಸ್ ಬೆನಿಫಿಟ್ಸ್ ಕಂಪ್ನಿ ಕಡೆಯಿಂದ ಕೊಡಾಕತ್ತಾರೆ. ಹಂಗೆ ಅವರ ಜಿಮೇಲ್ ಒಂದು ನಾನು ಮೆನ್ಷನ್ ಮಾಡ್ತೀನಿ. 2 ಜಿಮೇಲ್ ಕೊಟ್ಟಾರ. 2 ಜಿಮೇಲಿಗೆ ನಿಮ್ಮ ಪ್ರೊಫೆಷ್ನಲ್ ಆದ ಒಂದು ರೆಸ್ಯೂಮ್ ರೆಡಿ ಮಾಡಿ ಅದೊಂದು ರೆಸ್ಯೂಮ್ ಅವ್ರಿಗೆ ಹಾಕಲೇಬೇಕು ನೀವು. ಹಂಗೆ ನಿಮ್ಮ CV ಅವ್ರಿಗೆ ಹಾಕಿದ್ರಿ ಅಂತಂದ್ರೆ 100% ರಿಪ್ಲೈ ಮಾಡ್ತಾರೆ. ನೀವು ಹೋಗಿ ಜಾಯ್ನ್ ಆಗ್ರಿ. ಇಷ್ಟೆಲ್ಲ ಹೇಳವ ವರ್ಕ್ ಲೊಕೇಶನ್ ಹೇಳಂತೆ ಅಂದರೆ ನೋಡಿರಿ, ನಿಮ್ಮ ಆನ್ ರೋಲ್ ಪೋಸ್ಟ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಎಲ್ಲ ಕಂಪ್ನಿ ಒಳಗೆ. ಹಂಗೆ ಆನ್ ರೋಲ್ ಪೊಸಿಷನ್ ಬೇಕಪ್ಪ ಅಂತಂದ್ರೆ ಇಂಥಲ್ಲೇ ಒಂದು 5 ವರ್ಷ ಕೆಲಸ ಮಾಡ್ಬೇಕು. ಏನಪ್ಪ ಅಂತಂತಂದ್ರೆ ಆರಿಕೋ ಸೇಂದ್ರ ಏನಿದೆ ಚಿತ್ರಪಟ್ಟಿ, ಸಂಭಾಜಿನಗರ್, ಮಹಾರಾಷ್ಟ್ರ. ನೋಡಿರಿ, ಸಂಭಾಜಿನಗರ್ ಮಹಾರಾಷ್ಟ್ರ ಒಳಗೆ ಹೈರಿಂಗ್ ನಡೆಯಾಕತ್ತೈತಿ. ಆಲ್ರೆಡಿ ಹೈರಿಂಗ್ ಸ್ಟಾರ್ಟ್ ಆಗೈತಿ. ನೋಡಿರಿ, ನಿಮ್ಮದು ಒಂದು ಟೀಮ್ 100% ಒಂದು ಒಕ್ಕೂಟ ಆಗಿ ನೀವು ರೆಸ್ಯೂಮ್ ಸೆಂಡ್ ಮಾಡಿರಿ. ಅವರು ರಿಪ್ಲೈ ಮಾಡಿದ್ರಿ ಅಂದರೆ ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಐತಿ. ಏನಪ್ಪ ಇನ್ಸ್ಟಾಗ್ರಾಮ್ನಾಗ ಒಂದು ಮಾಸ್ಟರ್ ಮೈಂಡ್ ಐಡಿಯಾ ಹೇಳ್ಯಾನ ಅನ್ನ ಅಂತೇಳಿ ಅಂದ್ರಲ್ಲ, ಏನಪ್ಪ ಅಂತಂದ್ರೆ ಈ ನಿಡ್ಯಾಕಿಗೆ ನೀವು ಫ್ಯೂಚರ್ ಒಳಗೆ ಬರಬೇಕು ದುಡಿಯಾಕಂತಂದ್ರೆ ಏನಂತಂದ್ರೆ 100% ಒಂದು 5 ವರ್ಷ ಅಸೋಸಿಯೇಟ್ ಆಗಿ ಅಲ್ಲಿ ಕೆಲಸ ಮಾಡಿ HR ಸರ್ನ ಮ್ಯಾನೇಜರ್ ಸರ್ಗೆ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಈ ನಿಡ್ಯಾಕಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ಬಿಡ್ರಿ. ಆಗ್ತೈತಿ, 100% ಆಗೋದೈತೆ. ಯಾಕಂತಂದ್ರೆ ಆನ್ ರೋಲ್ ಆಗಿರ್ತೀರಿ 5 ವರ್ಷ ಒಳಗೆ. ಆನ್ ರೋಲ್ ಆಧಾರ ತೆಗಿಯಾಕೆ ಬರೋದಿಲ್ಲ, ಟ್ರಾನ್ಸ್ಫರ್ ಮಾಡ್ಬೇಕು, ವಿತೌಟ್ ರೀಸನ್ ತೆಗಿಯಾಕೆ ಬರೋದಿಲ್ಲ. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಇದೊಂದು ವಿಡಿಯೋ ಮಾಡಿದ್ದೀನಿ. ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಆಲ್ ಟ್ರೇಡ್ಸ್ ಅಪ್ಲೈ ಮಾಡಿರಿ. ಮೇಲ್ ಆ್ಯಂಡ್ ಫೀಮೇಲ್ ನಿಡ್ಯಾ ಕಂಪ್ನಿ ಅದೊಂದು ಕಂಪ್ನಿ ಒಳಗೆ ಹೈರಿಂಗ್ ನಡೆಯಂತೈತಿ. ಆಲ್ರೆಡಿ ಹೋಗಿ ಜಾಯಿನ್ ಆಗ್ರಿ, ನಿಮ್ಗೆ ಹೆಲ್ಪ್ ಆಕೈತಿ. ಮತ್ತು ಏನಪ್ಪ ಅಂತಂತಂದ್ರೆ ಪ್ರತಿ ವಿಡಿಯೋ ಒಳಗೆ ಹೇಳ್ದಂಗೆ ಇವತ್ತಿನ ಡೇ ಬಂದ್ಬಿಟ್ಟು 37 ಡೇ 100 ಡೇಸ್ ಚಾಲೆಂಜ್ ಮಾಡಿದ್ದೆಲ್ಲ ಅದ್ರದ್ದು 37 ಡೇ. ಇವತ್ತು ಹಿಂದೆ ಚೆಕ್ ಮಾಡ್ಕೋಬೋದು ನೀವು. 36 ದಿವಸದ್ದು ಏನಪ್ಪ ಅಂತಂದ್ರೆ ಜಾಬ್ ಅಪ್ಡೇಟ್ ಕೊಟ್ಟೀನಿ. ಇವತ್ತಿಂದ 37ನೇ ದಿನ. ಹಂಗೆ ಕಂಟಿನ್ಯೂ ಆಗಿ ಅಪ್ಡೇಟ್ ತೊಗೊಂಡ್ಬರ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಪ್ಲೈ ಮಾಡೋದು ಹೆಂಗಂತ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಪ್ರೊಫೆಷ್ನಲ್ ಆದ CV ರೆಡಿ ಮಾಡಿ ಅವ್ರ ಜಿಮೇಲಿಗೆ ಆ್ಯಡ್ ಮಾಡಿ ಸ್ವಲ್ಪ ಲೈನ್ಸ್ ಬರ್ರಿ, ಅವ್ರಿಗೆ ಇಂಪ್ರೆಸ್ ಆಗೋಂಗೆ ಲೈನ್ಸ್ ಬರೆದು ಹಾಕಿದ್ರಿ ಅಂತಂದ್ರೆ 100% ರಿಪ್ಲೈ ಮಾಡ್ತಾರೆ. ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಗೆಟ್ ರೆಡಿ ಫಾರ್ ಯುವರ್ ಪ್ರೊಫೆಷ್ನಲ್ CV ಆ್ಯಂಡ್ ಸೆಂಡ್ ದ ನಿಡ್ಯಾ ಕಂಪ್ನಿದು. ನಿಮ್ಗೆ ಆಲ್ ದ ಬೆಸ್ಟ್. ಫ್ಯೂಚರಲ್ಲಿ ನಿಮಗೂ ಹೆಲ್ಪ್ ಆಗಲಿ. ಮತ್ತು ಮುಂದಿನ ವಿಡಿಯೋಗೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೋರಿ. 100K ಸಬ್ಸ್ಕ್ರೈಬರ್ಸ್ ಮುಟ್ಸೋನು ಆದಷ್ಟು ಬೇಗ. ಇಂಥವು ಪ್ರೈವೇಟ್ ಕಂಪ್ನಿ ಅಪ್ಡೇಟ್ ತೊಗೊಂಬರ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಗೆ. ಬಾಯ್ ಬ್ರದರ್ಸ್. ಪ್ರತಿಯೊಬ್ಬರಿಗೂ ರಿಸ್ಕ್ ತೊಗೋರಿ. ಯಾಕಂತಂತಂದ್ರೆ ರಿಸ್ಕ್ ತೊಗೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗೋದು, ನಿಮ್ಮ ಲೈಫ್ ಸೆಟ್ಲ್ ಆಗೋದು. ಹೆಂಗೆ ನೀವು ಗೌರ್ಮೆಂಟ್ ಜಾಬಿಗೆ ಜೀವ ಹೋದರೂ ಬಿಡೋದಿಲ್ಲ ಅಂತ ಛಲ ತೊಗೊತಿರ್ತಾರಲ್ಲ, ಹಂಗೆ ಇವಾಗ ಪ್ರೈವೇಟ್ ಕಂಪನಿ ಒಳಗೂ ಜಾಬ್ ಸಿಗತ್ತಿಲ್ಲ. ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ನಿಮಗೆ ಒಂದು ಪ್ರೊಫೆಷ್ನಲ್ ಆದ ಜಾಬ್ ಬೇಕಂತಂದ್ರೆ ನೀವು ಊರು ಬಿಡಲೇಬೇಕಾಗೈತಿ. ಯಾಕಂತಂದ್ರೆ ಈ ನಿಡ್ಯಾ ಕಂಪ್ನಿ ಒಳಗೆ ನೀವು ಟ್ರಾನ್ಸ್ಫರ್ ಆಗ್ಬೇಕಂತಂದ್ರೆ ಅಲ್ಲೇ ನೀವು ಕೆಲಸ ಮಾಡಲೇಬೇಕು. ನೋಡಿರಿ, ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಯಾಕೆ ಊರು ಬಿಡ್ಬೇಕಂತ ನಾತೇನಂತಂದ್ರೆ ನೀವು ಒಂದು ಆನ್ ರೋಲ್ ಪೊಸಿಷನ್ ಒಳಗೆ ಸಿಗಬೇಕು. ಆನ್ ರೋಲ್ ಪೊಸಿಷನ್ ನೋಡಿರಿ, ಬೆನಿಫಿಟ್ಸ್ ಏನಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಇದೊಂದು ಕಂಪ್ನಿ ಬಂದೈತಿ. ಬೆಂಗಳೂರೊಳಗೂ ನಡೆಯಾಕೈತಿ, ಹುಬ್ಬಳ್ಳಿ ಒಳಗೂ ನಡೆಯಾಕೈತಿ. ಅದೆಲ್ಲ ಸೇರಿ ಇದೇ ಒಂದು ದೊಡ್ಡ ಪ್ಲ್ಯಾಂಟ್ ಮಾಡೋರು ಅದಾರ ಅವ್ರು. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಇಷ್ಟು ಈಸಿಯಾದ ವೇ ಹೇಳತ್ತೀನಿ ನಾನು. ಬೇರೆ ದೂರ ಊರು ಆದ್ರೂ ಹೋಗಿ ಜಾಯಿನ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ. ನಿಮಗೆ ಬೆಸ್ಟ್ ಲೈಫ್ ಆಗ್ತೈತಿ.